ನರೇಂದ್ರನಾಥ್ ದತ್ ಇನ್ನೊಂದು ಸಂಚಿಕೆ. ಲಾಟು ಮುಂದುವರೆದ ಭಾಗ. ಲಾಟುಗೆ ಚಿಕ್ಕಂದಿನಿಂದ ಕುಸ್ತಿ ಆಡುವ ಹವ್ಯಾಸವಿತ್ತು. ಇದರ ಕಸರತ್ತಿಗೋಸ್ಕರ ಅಧಿಕ ಭೋಜನ ಮಾಡ್ತಾ ಇದ್ದ. ಒಂದು ದಿನ ಠಾಕೂರರು ಯೋಗಿನ್ಗೆ ಬೈದು ಹೇಳ್ತಾ ಇದ್ರು, ಭೋಜನದ ಮೇಲೆ ಅಧಿಕ ಆಸಕ್ತಿ ಇಡಬೇಡ, ಇದರಿಂದ ಸಾಧನೆಯಲ್ಲಿ ಅಡೆತಡೆ ಉಂಟಾಗುತ್ತದೆ. ಲಾಟು ಕೂಡ ಇದನ್ನು ಕೇಳಿಸಿಕೊಂಡಿದ್ದ. ಅದಕ್ಕೋಸ್ಕರ ಅವನು ಭೋಜನ ಸೇವನೆ ಕಡಿಮೆ ಮಾಡಿದ. ಸ್ವಲ್ಪ ದಿನ ಇದು ತುಂಬ ಕಷ್ಟ ಆಯಿತು. ಹಸಿವೆಯಿಂದ ತುಂಬ ವ್ಯಾಕುಲನಾಗಿಬಿಡ್ತಾ ಇದ್ದ. ಮುಂದೆ ತನ್ನನ್ನು ತಾನು ಕಡಿಮೆ ಭೋಜನಕ್ಕೆ ಯೋಗ್ಯನನ್ನಾಗಿ ಮಾಡಿಕೊಂಡ. ಇದರ ನಡುವೆ ರಾಖಾಲ್ನೊಂದಿಗೆ ಕುಸ್ತಿ ಆಡಬೇಕಾದರೆ ಲಾಟು ರಾಖಾಲನನ್ನು ಬೀಳಿಸಲು ಕಷ್ಟಪಡ್ತಾ ಇದ್ದ. ಮೊದಲೆಲ್ಲ ತುಂಬ ಸರಳವಾಗಿ ಅವನನ್ನು ಸೋಲಿಸಿಬಿಡ್ತಾ ಇದ್ದ. ಇದನ್ನು ನೋಡಿ ಠಾಕೂರಿಗೆ ಅರ್ಥ ಆಯಿತು. ಅವನು ಪರ್ಯಾಪ್ತ ಭೋಜನ ಮಾಡುತ್ತಿಲ್ಲ, ಆದ್ದರಿಂದ ಅಶಕ್ತನಾಗುತ್ತಿದ್ದಾನೆ. ಇದಾದ ನಂತರ ಠಾಕೂರರು ಭೋಜನದ ಸಮಯದಲ್ಲಿ ಅವನನ್ನು ಪಕ್ಕದಲ್ಲೇ ಕೂಡಿಸಿಕೊಂಡು ಊಟ ಮಾಡಿಸ್ತಾ ಇದ್ದರು ಮತ್ತು ತಮ್ಮ ತಟ್ಟೆಯಿಂದ ಎಲ್ಲ ಖೀರನ್ನು ಅವನ ತಟ್ಟೆಗೆ ಹಾಕಿಬಿಡ್ತಾ ಇದ್ದರು. ಲಾಟುಗೆ ಅರ್ಥ ಆಯಿತು ಮತ್ತು ಅಂದಿನಿಂದ ಅವನು ಸರಿಯಾದ ಭೋಜನ ಮಾಡಲು ಶುರು ಮಾಡಿದ. ಒಂದು ದಿನ ಠಾಕೂರರು ರಾಖಾಲ್ಗೆ ತಿನ್ನಲು ಎಲೆ ಮಡಚಿಕೊಡು ಅಂತ ಅಂದರು. ರಾಖಾಲ್ ಅಂದರೆ ಠಾಕೂರರ ಮಾನಸ ಪುತ್ರ. ಇವನ ಬಗ್ಗೆ ಮುಂದಿನ ಬರುವ ಎಪಿಸೋಡ್ಗಳಲ್ಲಿ ನೋಡೋಣ. ಲಾಟು ಕೂಡ ಅಲ್ಲಿಯೇ ಇದ್ದ. ರಾಖಾಲ್ ಎಲೆ ಮಡಚಿಕೊಡಲು ಒಪ್ಪಲಿಲ್ಲ. ಲಾಟು ಇದನ್ನು ನೋಡಿ ಕೋಪ ಮಾಡಿಕೊಂಡ. ರಾಖಾಲ್ ಬಾಬು, ನಿಮ್ಮದು ಇದೆಂಥ ವ್ಯವಹಾರ? ನೀವು ಅವರ ಮಾತು ಕೇಳುತ್ತಿಲ್ಲ, ಅದರ ಮೇಲೆ ವಾದಿಸುತ್ತಿದ್ದೀರಿ. ನಿಮ್ಮ ವ್ಯವಹಾರ ಸರಿಯಿಲ್ಲ. ನನಗೆ ಪಾನ್ ಮಾಡಲು ಬರುವುದಿಲ್ಲ. ನಾನೇನು ಪಾನ್ ಅಂಗಡಿಯವನಾ? ದೊಡ್ಡ ಬುದ್ಧಿ ಹೇಳಲು ಬಂದುಬಿಟ್ಟ. ಹೀಗೆ ಇಬ್ಬರ ನಡುವೆ ಶ್ರದ್ಧಾಭಕ್ತಿಗಳ ಜಗಳ ಶುರು ಆಯಿತು. ಆದರೆ ಠಾಕೂರರು ಇದರ ಆನಂದ ಪಡಿತಾ ಇದ್ದರು. ರಾಮ್ಲಾಲ್ನನ್ನು ಕೂಗಿ ಹೇಳಿದರು, ರಾಮ್ಲಾಲ್, ಇಲ್ಲಿ ಬಾ, ಬೇಗ ಬಾ. ರಾಖಾಲ್ ಮತ್ತು ಲೇಟೋನ ಜಗಳ ನೋಡಿ ಹೇಳು, ಇದರಲ್ಲಿ ಯಾರು ಅಧಿಕ ಭಕ್ತ? ಇಲ್ಲಿ ರಾಮ್ಲಾಲ್ನ ಪರೀಕ್ಷೆಯೂ ಆಗ್ತಾ ಇತ್ತು. ರಾಖಾಲ್ ಅಧಿಕ ಭಕ್ತ. ಇದನ್ನು ಕೇಳಿ ಲಾಟುಗೆ ತುಂಬ ಸಿಟ್ಟು ಬಂತು. ಮತ್ತೆ ಹೇಳಿದ, ಅವನ ಮಾತೇನೂ ಕೇಳೇ ಇಲ್ಲ, ಮತ್ತೆ ಹೇಳಿಬಿಟ್ಟಿರಿ ಅವನು ದೊಡ್ಡ ಭಕ್ತ ಅಂತ. ಠಾಕೂರರು ಹೇಳಿದರು, ನೀನು ಸರಿ ಹೇಳಿದೆ ರಾಮ್ಲಾಲ್, ರಾಖಾಲ್ ದೊಡ್ಡ ಭಕ್ತ. ನಗ್ತಾ ನಗ್ತಾ ಜಗಳ ಮಾಡ್ತಾ ಇದ್ದಾನೆ. ಯಾರು ದೊಡ್ಡ ಭಕ್ತರಿದ್ದಾರೆ ಅವರು ನನ್ನ ಎದುರು ಕೋಪಗೊಳ್ಳುತ್ತಾರಾ? ಕ್ರೋಧದಿಂದ ಭಕ್ತಿ ಶ್ರದ್ಧಾ ನಷ್ಟ ಆಗುತ್ತದೆ. ಇದಾದ ನಂತರ ಲಾಟು ಶಾಂತವಾಗಿ ಒಂದು ಮೂಲೆಯಲ್ಲಿ ನಿಂತುಬಿಟ್ಟ ಮತ್ತು ಹೇಳಿದ, ಮತ್ತೆ ಯಾವತ್ತೂ ನಾನು ಕ್ರೋಧ ಮಾಡೋದಿಲ್ಲ. ಠಾಕೂರರು ಹೇಳಿದರು, ಈ ಶರೀರಕ್ಕೆ ಪಾನ್ ತಿನ್ನುವ ಆಶೆ ಆಗಿತ್ತು. ಆದರೆ ಶರೀರದ ಒಳಗೆ ಇರುವುದಕ್ಕೆ ಏನಾದರೂ ಆಗಬೇಕಿದ್ದರೆ ರಾಖಾಲ್ ಒಪ್ಪದೇ ಇರಲು ಸಾಧ್ಯವಿಲ್ಲ. ಹೀಗೆ ಠಾಕೂರರು ಆಗಾಗ ಲಾಟುಗೆ ಆಧ್ಯಾತ್ಮಿಕ ಉನ್ನತಿಗೆ ಶಿಕ್ಷಣ ಕೊಡ್ತಾ ಇದ್ದರು. ಒಂದು ಸಲ ಲಾಟುಗೆ ಹೇಳಿದರು, ಹೇಳು, ಈಗ ಭಗವಾನ್ ರಾಮ್ ಏನು ಮಾಡ್ತಾ ಇದ್ದಾನೆ? ನನಗೇನು ಗೊತ್ತು ರಾಮ್ಜಿ ಏನು ಮಾಡ್ತಿದ್ದಾರೆ ಎಂದು? ಈಗ ರಾಮ್ಜಿ ಸೂಜಿಯಿಂದ ಆನೆಯನ್ನು ತೆಗಿತಾ ಇದ್ದಾರೆ. ಲಾಟುಗೆ ಅವರ ಮಾತಿನ ಅರ್ಥ ಆಗಲಿಲ್ಲ. ಆದರೆ ಮುಂದೊಂದು ದಿನ ಇದರ ಅರ್ಥ ಆಯಿತು. ಮುಂದೊಂದು ದಿನ ತಮ್ಮನ್ನು ತಾವು ತೋರಿಸಿ ಹೇಳಿದರು, ಇದನ್ನು ಯಾವತ್ತೂ ಮರಿಬೇಡ, ಶರೀರ ಅಂದುಕೊಂಡಾನು ಅಂತ ಮತ್ತೆ ಹೇಳಿದರು, ಇದರಲ್ಲಿ ದೇವರು ಇದ್ದಾನೆ. ಅಂದಿನಿಂದ ಲಾಟು ಠಾಕೂರರನ್ನು ದೇವರ ಹಾಗೆ ಪೂಜಿಸಿದ. ಹೀಗೆ ಅನೇಕ ಘಟನೆಗಳಿಂದ ಅವನನ್ನು ಜ್ಞಾನಿಯನ್ನಾಗಿ ಮಾಡಿದರು. ಒಂದು ದಿನ ದಕ್ಷಿಣೇಶ್ವರಕ್ಕೆ ಒಬ್ಬ ಭಕ್ತ ಬಂದಿದ್ದ. ಅವನ ಅಸಭ್ಯತೆಗೆ ಲಾಟು ಮುನಿಸಿಕೊಂಡ. ಇದನ್ನು ದೂರದಿಂದ ಠಾಕೂರರು ನೋಡ್ತಾ ಇದ್ದರು. ಭಕ್ತನು ದೂರ ಹೋದ ನಂತರ ಲಾಟುನನ್ನು ಕರೆದು ಹೇಳಿದರು, ಇಲ್ಲಿ ಭಕ್ತರು ಸಾಂಸಾರಿಕ ಕಷ್ಟದಿಂದ ಶಾಂತಿ ಪಡೆಯಲು ಇಲ್ಲಿ ಬರ್ತಾರೆ. ಆದರೆ ಇಲ್ಲಿ ಕಠೋರವಾಗಿ ಮಾತನಾಡಿದರೆ ಅವರು ಎಲ್ಲಿ ಹೋಗಬೇಕು? ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬಾ. ಮತ್ತು ಲಾಟು ಮರಳಿ ಬಂದ ನಂತರ ಕೇಳಿದರು, ಇಲ್ಲಿಯ ಪ್ರಣಾಮವನ್ನು ಭಕ್ತನಿಗೆ ತಿಳಿಸಿದ್ಯಾ? ಇಲ್ಲಿಯ ಪ್ರಣಾಮ? ಠಾಕೂರರ ಪ್ರಣಾಮ? ಅದು ಒಂದು ಸಂಸಾರಿ ಭಕ್ತನಿಗೆ? ಇದೆಂಥ ಮಾತು? ಇವನು ಸುಮ್ಮನೆ ಇರುವುದನ್ನು ನೋಡಿ ಠಾಕೂರರು ಅವನನ್ನು ಪ್ರಣಾಮ ತಿಳಿಸಲು ಮತ್ತೆ ಕಳುಹಿಸಿದರು. ಇದನ್ನು ನೋಡಿ ಭಕ್ತ
ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ಆಗ ಅರ್ಥ ಆಯಿತು ಭಕ್ತಿ ಏನು ಅಂತ. ಲಾಟು ಅದ್ಭುತಾನಂದ ಆದಮೇಲೆ ಇದರ ಬಗ್ಗೆ ತಮ್ಮ ಭಕ್ತರಿಗೆ ಹೇಳ್ತಾ ಇದ್ರು. ಒಂದು ಸಲ ಅದ್ಭುತಾನಂದರಿಗೆ ಒಬ್ಬ ಭಕ್ತ ಕೈ ಮುಗಿದು ನಮಸ್ಕರಿಸಿದ್ರು. ಆಗ ಅದ್ಭುತಾನಂದ ಹೇಳಿದರು, ಸಾಧು ಸನ್ಯಾಸಿಗಳಿಗೆ ದಂಡವತ್ ನಮಸ್ಕಾರ ಮಾಡಬೇಕು. ಒಂದು ಸಲ ಗಿರೀಶ್ ಬಾಬು ಠಾಕೂರರಿಗೆ ಹೀಗೆ ಕೈ ಮುಗಿದು ನಮಸ್ಕರಿಸಿದಾಗ ಠಾಕೂರರು ಅವನಿಗಿಂತ ಬಾಗಿ ನಮಸ್ಕರಿಸಿದರು. ಅವನು ಅವರಿಗಿಂತ ಇನ್ನೂ ಬಾಗಿ ನಮಸ್ಕರಿಸಿದಾಗ ಅವರೂ ಅವನಿಗಿಂತ ಬಾಗಿ ನಮಸ್ಕರಿಸಿದರು. ಆಗ ಅವನು ದಂಡವತ್ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಅವರು ಆಶೀರ್ವಾದ ಮಾಡಿದರು. ಶ್ರೀಮಾ ಅಂದರೆ ಶಾರದಾ ಮಾತಾ ನಹಬತ್ನಲ್ಲಿ ಒಬ್ಬರೇ ಇರ್ತಾ ಇದ್ದರು ಮತ್ತು ಎಲ್ಲ ಶಿಷ್ಯರಿಗೆ ಅಲ್ಲಿಂದ ಪ್ರಸಾದ ತಯಾರಿಸಿ ಕಳಿಸ್ತಾ ಇದ್ದರು. ಒಬ್ಬರು ಸಹಾಯಕರಿರಲಿಲ್ಲ. ಅಂತರ್ಯಾಮಿಯಾದ ಠಾಕೂರರಿಗೆ ಇದು ತಿಳಿಯಿತು. ಅವರು ಗಂಗಾ ಸ್ನಾನ ಮಾಡುವಾಗ ಅಲ್ಲಿ ಲಾಟು ಸುಮ್ಮನೆ ಕುಳಿತಿದ್ದ. ಇದನ್ನು ನೋಡಿ ಠಾಕೂರರು ಹೇಳಿದರು, ಅರೇ ಲಾಟು, ಇಲ್ಲಿ ನೀನು ಒಬ್ಬನೇ ಸುಮ್ಮನೆ ಕುಳಿತುಕೊಂಡಿದ್ದೀಯಾ? ಅಲ್ಲಿ ನಿನ್ನ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ಚಪಾತಿ ಉದ್ದಿ ಕೊಡುವವರು ಯಾರೂ ಇಲ್ಲ. ಎದ್ದೇಳು. ಅವನನ್ನು ಕರೆದುಕೊಂಡು ಶ್ರೀಮಾರ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಈ ಹುಡುಗ ಶುದ್ಧ ಸತ್ವದವನು. ನಿನಗೆ ಏನು ಸಹಾಯ ಬೇಕಂದ್ರೂ ಇವನಿಗೆ ಹೇಳು, ಎಲ್ಲ ಕೆಲಸ ಮಾಡಿಕೊಡ್ತಾನೆ. ಹೀಗೆ ಮಾರ ಕೆಲಸ ಮಾಡಿಕೊಡಲು ಲಾಟುಗೆ ತುಂಬ ಸಂತಸ ಆಯಿತು. ಇವತ್ತಿನಿಂದಲೇ ಅವನು ಮಾರ ಪ್ರಧಾನ ಸಹಾಯಕನಾದ. ಒಂದು ದಿನ ರಾಂಬಾಬು ದಕ್ಷಿಣೇಶ್ವರಕ್ಕೆ ಬಂದರು. ಈ ಹುಡುಗನಿಗೆ ಏನು ಹೇಳಿದ್ದೀರಿ? 8 ಮೈಲಿ ಸುತ್ತಿ ಕಲ್ಕತ್ತೆಗೆ ಬರ್ತಾನೆ. ನಾನು ಏನು ಹೇಳಿದ್ದೀನಿ ಈ ಸಮಯದಲ್ಲಿ ನೆನಪಾಗ್ತಾ ಇಲ್ಲ. ಏನಾಯಿತು? ದಾರಿಯಲ್ಲಿ ಶರಾಬಿನ ಅಂಗಡಿ ಸಿಗುತ್ತದೆ, ಆದ್ದರಿಂದ